ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ತಾಲೂಕಿನ ಯರಂಗಬಳ್ಳಿ ಗ್ರಾಮದಲ್ಲಿ 2023 ಮತ್ತು 24ನೇ ಸಾಲಿನ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಗಳ ಗ್ರಾಮ ಸಭೆ ನಡೆಯಿತು. ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಬುಧವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ನರೇಗಾ ಯೋಜನೆಯ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಲಾಯಿತು. ವಿವಿಧ ಇಲಾಖೆಗಳಲ್ಲಿ ದೊರೆಯುವ ಸವಲತ್ತುಗಳ ಬಗ್ಗೆ ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿ ಹೇಳಿದರು. ನಂತರ ಲೆಕ್ಕ ತಪಾಸಣಾ ತಾಲೂಕು ಸಂಯೋಜಕರಾದ ಪ್ರಸನ್ನ ಮಾತನಾಡಿ 2023 ಮತ್ತು 24ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ 105 ಕಾಮಗಾರಿ, ಕೃಷಿ ಇಲಾಖೆ ವತಿಯಿಂದ 4 ಕಾಮಗಾರಿ, ತೋಟಗಾರಿಕೆ ಇಲಾಖೆ ವತಿಯಿಂದ 12 ಕಾಮಗಾರಿ, ಅರಣ್ಯ ಇಲಾಖೆ ವತಿಯಿಂದ 8 ಕಾಮಗಾರಿ ನಿರ್ವಹಣೆ ಮಾಡಲಾಗಿದ್ದು 47.2 ಲಕ್ಷ ರುಗಳನ್ನು ಖರ್ಚು ಮಾಡಲಾಗಿದ್ದು, ಈ ಕಾಮಗಾರಿಯಲ್ಲಿ ಲೋಪದೋಷಗಳಿದ್ರೆ ದೂರು ನೀಡಬಹುದು ಅಂತ ಸಾರ್ವಜನಿಕರಿಗೆ ತಿಳಿಸಿದರು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ, ಉಪಾಧ್ಯಕ್ಷರಾದ ಶಾಂತಮ್ಮ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್, ಲೆಕ್ಕ ತಪಾಸಣಾ ತಾಲೂಕು ಸಂಯೋಜಕ ಪ್ರಸನ್ನ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಎಂ ಮಹೇಶ್, ಸಿದ್ದರಾಜು, ಜೆಕೆ ನಾಗರಾಜ್, ಮಹದೇವಮ್ಮ ಹಾಗೂ ಲೆಕ್ಕ ತಪಾಸಣಾ ಸಿಬ್ಬಂದಿಗಳಾದ ಆಕಾಶ್ ದೊಡ್ಡತಾಯಮ್ಮ ಹಾಗೂ ಗ್ರಾಮದ ಮುಖಂಡರು, ಸಾರ್ವಜನಿಕರು ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ನಗರ ಮಿತ್ರ ಬರೋದೇ ಅದರಲ್ಲಿ ನಮ್ಮದು ನ್ಯೂಸ್ 26 ನಿಮ್ಗೆ ಏನು ಈಗ ಸ್ಯಾಲ್ರಿನ ಇಲ್ಲ ಯಾವ ಸ್ಯಾಲ್ರಿ ಕೊಟ್ಟರೆ ಗುರು ಸಿಕ್ಕದ ಎಷ್ಟು ಕಮಿಷನ್ ಇದೆ? 1,250 ಆಯ್ತಂದ್ರೆ 1,000 ಒಂದು ಸಭೆ ಮಾಡೋದು 1,000 ಸಿಕ್ಕಿದ್ದು ಇದೆಲ್ಲ ನಮಗೆ ಸಹಿಯನ್ನು ಕೊಡೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಹಾಕ್ಸ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.